ನನ್ನ ಮಗ ಬೆಡ್ಶೀಟ್ ಒಳಗೆ ಮೊಬೈಲ್ ನೋಡ್ಕೊಂಡ್ ಮನಿಕಬಿಟ್ಟಾನ ರಾತ್ರಿ ಎಲ್ಲ. ಇನ್ ಫೇಲ್ ಆದೆ ಅಂದ್ರೆ ಅವ್ವ ಹೊಡಿತಾಳೆ ಅನ್ ಗೊತ್ತಲ್ಲ. ನಮ್ ಚಿಕ್ಕಮ್ಮನಿಗೂ ನಮ್ಮ ಅವನಿಗೂ ಆಗುದಿಲ್ಲ ಅನ್ ಗೊತ್ತಲ್ಲ, ಫಿಟ್ಟಿಂಗ್ ಇಟ್ಬಿಟ್ಟಾನ ತೆಗೆದುಕಮ್ಮ. ನಿನಗೆ ಹೆಂಗಪ್ಪ ಗೊತ್ತಾಯ್ತು ಅಂದೆ. ನಾನು ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿದ್ದೆ ಸರ್, ಎಲ್ಲ ರೆಡಿಯಾಗಿ ಹೋದೆ ಸರ್, ಪರೀಕ್ಷೆ ಅಲ್ಲಲ್ಲಿ ಕೂತ್ಕೊಂಡ್ ಬರೀಮ್ಮ ಅಂತ ಹೊರಟೆ ಸರ್, ಯಾರೋ ಬಂದು ಕೈ ಹಿಡ್ಕೊಂಡಂಗ ಆಗೋಯ್ತು ಅಂದ. ನಾನು ಇದೆಂತ ವಾಮ ಮಾಡ್ಲಾ ಕೂಟ್ಲಾ ವಾಮಾಚಾರವಪ್ಪ, ಪರೀಕ್ಷೆಯಲ್ಲಿ ಫೇಲು ಮಾಡಿಸುವಂಗ ಮಾಡ್ತಾರ. ಏನಾಯ್ತು ಅಂದೆ. ನನ್ನ ಮಗ ಚೆನ್ನಾಗೇ ಓದ್ತಿದ್ದ, ನನ್ನ ವಾರಗಿತ್ತಿ ಮಾಡಿಸಿ ಫೇಲ್ ಮಾಡಿಸ್ಬಿಟ್ಟವಳೆ. ಗ್ರಹಚಾರ ಅಂದ್ರೆ ನಾನು ಸರಿಯಾಗೇ ಇದ್ದು ನಂಗೆ ಸಮಸ್ಯೆ ಆದ್ರೆ ಗ್ರಹಚಾರ ಅನ್ಬೇಕು. ನಾನೇ ಸರಿ ಇಲ್ಲ ಅನ್ನುವಾಗ ಎಲ್ಲನೂ ಗ್ರಹಚಾರ ನುಕ್ಕಾಗ್ತದೆ ಅಂದ್ರೆ ಮನೋಸ್ಥೈರ್ಯ ಇಟ್ಕೊ, ಹೆದರ್ಕಬೇಡ. ಪರೀಕ್ಷೆ ಅಂದ್ರೆ ಏನು ಯುದ್ಧ ಅಲ್ಲ, ಆನಂದವಾಗಿ ಪರೀಕ್ಷೆ ಬರೆದು ಪಾಸ್ ಆಗೋಕಂದ. ಚೆನ್ನಾಗಿ ಓದ್ ಇಷ್ಟು ಧೈರ್ಯ ಕೊಟ್ರೆ ಸಾಕ್ರಿ ಮಕ್ಕಳನ್ನ ಓದ್ತಾ. ನಾವು ಮೂಢತೆಯಲ್ಲಿ ಅನುಭವಿಸಿ ಸಾಯೋ ಬದಲೇ ಮಕ್ಕಳನ್ನು ಮೋಡಿಗೆ ತಳ್ಳೋ ಕೆಲಸ ಬೇಡ. ಭಗವಂತ ಪರೀಕ್ಷೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಬಂತು, ಚೀಟಿ ಬೇರೆ ಬಂತು, ಸಂಘ ಬೇರೆ ಬಂತು ಕಣ. ಎಷ್ಟು ಸಂಘದಲ್ಲಿ ಎತ್ತಿದೆಯಪ್ಪ? 6 ಸಂಘದಲ್ಲಿ ಎತ್ತೀನಿ ಕಣ. ಇನ್ನೂ 7 ಎತ್ತು ಬಿಡರಿ. ಅಯ್ಯೋ ಇದೇ ಕಟ್ಟಕ್ಕಾಗದೆ ಬೆಳಿಗ್ಗೆ ಊರ್ ಬಿಡೋತ್ತಾಗದ. ಊರು ಬಡದೇನಲ್ಲ ಅವರೇ ಬಿಡಿಸ್ತಾರ. ಒಟ್ಟಲ್ಲಿ ಮಾರು ವೇಷ ಧರಿಸ್ಕೊಂಡಿದ್ದೆ ಪರಂಜ್ಯೋತಿರು ಊರೊಳಗಡೆ ಬರ್ತಾ ಇದ್ದಾರಂತೆ ಭಗವಂತನ ಸಂಕೀರ್ತನೆಯನ್ನು ಹಾಡ್ತಾ. ಮಠ ಮಧ್ಯಾಹ್ನದ ವೇಳೆ ಊರೊಳಗಡೆ ಬರ್ತಾ ಇದ್ರೆ ಜನರನ್ನೆಲ್ಲ ಮಾತಾಡಿಸೋದು ಅವ್ರು ಬೇಕು ಅಂತಾನೆ ಪರಂಜ್ಯೋತಿಯವರು. ಅವ್ರ ಮಾತುಗಳು ಹೆಂಗಿದೆ ಅಂತ. ಏನಪ್ಪ ಈ ಹಣ್ಣು ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಆಗ್ತಾನಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಮುಂದೆ ಹೋಗಿ ದೇವ್ರನ್ನ ಚೆನ್ನಾಗಿಡ್ಲಿ ಕಣಪ್ಪ. ಸ್ವಲ್ಪ ದೂರಕ್ಕೆ ಬರೋದು. ಏನಪ್ಪಾ ಶರಣನ ಮಗನೇ, ಈ ಹಣ್ಣು ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಅದ ಕೆಮ್ಮಯ್ಯ ಆತಾಗ ದಂಡಕ್ ಬಂದನ ಇಲ್ಲಿ ಕೆಮ್ಮಕ್ಕ. ವಯಸ್ಸಾಗಿದೆ ವಯಸ್ಸಾದ್ಮೇಲೆ ಅಟ್ಟಿ ಬಿಟ್ಬಿಟ್ಟು ಬೀದಿ ಯಾಕೆ ಸುತ್ತಾಕ್ ಬಂದಿದೆ. ನಿನ್ನ ವಯಸ್ಸಾಗಲ್ವೇನಪ್ಪ? ನಿನ್ನಂಗ ವಯಸ್ಸಾದ್ರ ಅಟ್ಟಿ ಬಿಟ್ಬಿಟ್ಟು ಈಚೆಗೆ ಬರಲ್ಲ ಬಿಡು. ಸತ್ತೋಯ್ತೇನಪ್ಪ? ಸತ್ತೋಯ್ತೀನಿ ಅನ್ನ ನಾನು. ಅಟ್ಟಿ ಬಿಟ್ಬಿಟ್ಟು ಈಚೆಗೆ ಬರಲ್ಲ ಅಂದದು. ಬೀದಿಯ ಮೇಲೆ ಇಂತ ಒಳ್ಳೆಯವರು ಇರ್ತಾರೆ. ನೋಡಿ ಬೀದಿಲಿ ಪರೀಕ್ಷೆ ಮಾಡ್ಕೊಂಡ್ ಬರ್ತಿರೋದು ಪರಂಜ್ಯೋತಿರವರು. ಲಿಂಗ ತೋರ್ಸಯ್ಯ. ಲಿಂಗ ತೋರ್ಸ ಒಳಗಡೆ ಬಿಡ್ತೀಯ ನೀನು? ಲಿಂಗ ತೋರ್ಸಿ ತೋರ್ಸು ನೋಡವ. ಪರಂಜ್ಯೋತರು ತಮ್ಮ ಚಿಳ್ಳುಗಳಿಂದ ಎದೆಯನ್ನು ಬಗಬಗನೆ ಬಗೆದು ಒಳಗಿರುವ ಆತ್ಮಲಿಂಗಮನೆ ಎತ್ತಿ ತೋರಿಸ್ತಾ ಇದ್ರೆ ಕಟ್ಟಿಗ ಸಂಗಣ್ಣ ನೋಡಿದ್ನಲ್ಲ 3 ಸುತ್ತದ್ದೆ ಮಾಂಸ ದೇಹ ನೋಡಿದ ಹರಿಕತೆ. ಅವರು ಸ್ವಾಮಿಯಲ್ಲಿ ಅಡಿಗೆ ಅಲ್ಲಿ ಮಾಡಿಸಿದೆ ಊಟ ಮಾಡಿ ಅಂದ್ರಲ್ಲ, ಆಯ್ತು ಅಂತ ಹೋದ್ವು. ಊಟ ಮಾಡಿ ಕೂತ್ಕೊಂಡ್ವು. ಆ ತಾಯಿ ಊಟ ಬಡಿಸ್ತಾ ಇದ್ರು. ಅವಮ್ಮನ ಮಗ ಮೊಬೈಲ್ ನೋಡ್ತಾ ಕೂತಿದ್ದ. ನಿನ್ನ ಮಗನೇನವ್ವ ಅವನು ಅಂದೆ. ಹೌದು ಸ್ವಾಮಿ ಅಂದ. ಏನು ಓದ್ತಾವನೆ ಅಂದೆ. ಹಂಗಂತಿದಂಗೆ ಅಳಕ್ ಶುರು ಮಾಡ್ಬಿಟ್ಲ ಅಮ್ಮ. ಯಾಕವ್ವ ಕೇಳಿದ್ದೆ ಅಂತ ತಪ್ಪ ಆಯ್ತಾ? ನಿನ್ನ ಮಗ ಏನು ಓದ್ತಾವನೆ ಅಂತ ಕೇಳಿದೆ. ಅಯ್ಯೋ ಊಟ ಮಾಡಿ ಸ್ವಾಮಿ, ಹೇಳಿದ್ರೆ ಹೊಟ್ಟೆ ಉರಿತದೆ. ಏನಾಯ್ತು ಅಂದೆ. ನನ್ನ ಮಗ ಚೆನ್ನಾಗೇ ಓದ್ತಿದ್ದ, ನನ್ನ ವಾರಗಿತ್ತಿ ಮಾಡಿಸಿ ಫೇಲ್ ಮಾಡಿಸ್ಬಿಟ್ಟವಳೆ. ಕೂಟ್ಲಾ ಮಾಡಿಸಿ ಫೇಲ್ ಮಾಡಿಸ್ಬಿಟ್ಟವಳೆ ಅಂದ್ಲು. ನಾನು ಇದೆಂತ ಕೂಟ್ಲಾ ವಾಮಾಚಾರವಪ್ಪ, ಪರೀಕ್ಷೆಯಲ್ಲಿ ಫೇಲು ಮಾಡಿಸುವಂಗ ಮಾಡ್ತಾರ. ಅದೇಂಗ್ ಗೊತ್ತಾಯ್ತಮ್ಮ ನಿನಗೆ ಅಂದೆ. ಅವನ್ನೇ ಕೇಳಿ ಹೇಳ್ತಾನೆ. ಏನೋ ನಿನಗೆ ಹೆಂಗಪ್ಪ ಗೊತ್ತಾಯ್ತು ಅಂದೆ. ನಾನು ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿದ್ದೆ ಸರ್, ಎಲ್ಲ ರೆಡಿಯಾಗಿ ಹೋದೆ ಸರ್, ಪರೀಕ್ಷೆ ಅಲ್ಲಲ್ಲಿ ಕೂತ್ಕೊಂಡ್ ಬರೀಮ್ಮ ಅಂತ ಹೊರಟೆ ಸರ್, ಯಾರೋ ಬಂದು ಕೈ ಹಿಡ್ಕೊಂಡಂಗ ಆಗೋಯ್ತು ಅಂದ. ನನ್ನ ಮಗ ಬೆಡ್ಶೀಟ್ ಒಳಗೆ ಮೊಬೈಲ್ ನೋಡ್ಕೊಂಡ್ ಮನಿಕಬಿಟ್ಟಾನ ರಾತ್ರಿ ಎಲ್ಲ. ಇನ್ ಫೇಲ್ ಆದೆ ಅಂದ್ರೆ ಅವ್ವ ಹೊಡಿತಾಳೆ ಅನ್ ಗೊತ್ತಲ್ಲ. ನಮ್ ಚಿಕ್ಕಮ್ಮನಿಗೂ ನಮ್ಮ ಅವನಿಗೂ ಆಗುದಿಲ್ಲ ಅನ್ ಗೊತ್ತಲ್ಲ, ಫಿಟ್ಟಿಂಗ್ ಇಟ್ಬಿಟ್ಟಾನ ತೆಗೆದುಕಮ್ಮ. ಈ ಅಮ್ಮ ನಮ್ಕಂಗ್ ಕೂತವಳ್ರಿ. ನೋಡ್ರಿ, ಗ್ರಹಚಾರ ಅಂದ್ರೆ ನಾನು ಸರಿಯಾಗೇ ಇದ್ದು ನಂಗೆ ಸಮಸ್ಯೆ ಆದ್ರೆ ಗ್ರಹಚಾರ ಅನ್ಬೇಕು. ನಾನೇ ಸರಿ ಇಲ್ಲ ಅನ್ನುವಾಗ ಎಲ್ಲನೂ ಗ್ರಹಚಾರ ನುಕ್ಕಾಗ್ತದೆ ಅಂದ್ರೆ ಆಲೋಚಿಸ್ಬೇಕು, ವಿವೇಕವಂತರಾಗಬೇಕು. ನಾವು ಜೀವನದಲ್ಲಿ ಏನು ತಪ್ಪು ಮಾಡಿಲ್ಲ, ನಾವು ಸರಿಯಾಗೇ ಇದ್ದೀವಿ, ನಮ್ದೇನು ತಪ್ಪಿಲ್ಲ ಅನ್ನುವಾಗ ಸಮಸ್ಯೆ ಆದ್ರೆ ಮಾತ್ರ ಅದು ಶಾಸ್ತ್ರ, ದೇವರು ಎಲ್ಲ. ನಾನೇ ಸರಿ ಇಲ್ಲ, ಭಗವಂತ ಕೊಟ್ಟ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಭಗವಂತ ಕೊಟ್ಟ ಈ ಜೀವನ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ, ಅದು ಯಾರ ಮೇಲೂ ಹೋಗ್ಬೇಕು ಅನ್ಸೋ ಬದುಕು ಯಾಕೆ ಬೇಕು ಅಂತ. ಅದಕ್ಕೆ ಪ್ರಜ್ಞಾವಂತರಾಗುವ
ನಮ್ಮ ತಪ್ಪುಗಳಿಗೆ ನಾವು ತಿಳುವಳಿಕೆ ತಗೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ನಮ್ಮದಲ್ಲದ ಸಮಸ್ಯೆಗಳಿಗೆ ಆಮೇಲೆ ಹೋಗಿ ಭಗವಂತ ಯಾಕಪ್ಪ ಹಿಂಗಾಯ್ತು ಅಂತ ಕೇಳು. ಅದಕ್ಕೆ ಜ್ಞಾನವಂತರಾಗೋಣ. ನಾವು ಮೂಢತೆಯಲ್ಲಿ ಅನುಭವಿಸಿ ಸಾಯೋ ಬದಲೇ ಮಕ್ಕಳನ್ನು ಮೋಡಿಗೆ ತಳ್ಳೋ ಕೆಲಸ ಬೇಡ. ಭಗವಂತ ಪರೀಕ್ಷೆ ಅದೇ ಕಂದ, ಹೋಗು ಚೆನ್ನಾಗಿ ಓದು, ನೋಡಿ ಕೈ ಮುಕ್ಕೋ ದೇವರಿಗೆ, ತಂದೆ ತಾಯಿ ಆಶೀರ್ವಾದ ಪಡ್ಕೊ, ಮನೋಸ್ಥೈರ್ಯ ಇಟ್ಕೊ, ಹೆದರ್ಕೋಬೇಡ. ಪರೀಕ್ಷೆ ಅಂದ್ರೆ ಏನು ಯುದ್ಧ ಅಲ್ಲ, ಯುದ್ಧ ಅಲ್ಲ. ಆನಂದವಾಗಿ ಪರೀಕ್ಷೆ ಬರೆದು ಪಾಸ್ ಆಗು ಕಂದ, ಚೆನ್ನಾಗಿ ಓದು. ಇಷ್ಟು ಧೈರ್ಯ ಕೊಟ್ರೆ ಸಾಕ್ರಿ. ಮಕ್ಕಳನ್ನ ಒತ್ತಡ ಮಾಡೋದು ಬೇಡ. ಮಾನಸಿಕ ಒತ್ತಡ ಅತ್ಯಂತ ತಪ್ಪು. ಅಯ್ಯೋ ನಮ್ಮನೆ ಪಕ್ಕ ಒಬ್ಬ ದಿನ ಹುಡುಗಂಗ್ ಹಿಡ್ಕೊಂಡು ನೋಡಿದ್ರು 90 ತೆಗಿ. ಭಗವಂತನ ಸಾಕಾರ ಬಸವಣ್ಣನವರ ಕಲ್ಯಾಣ ಪಟ್ಟಣ ವೈಭವವಾಗಿ ನಡೀತಾ ಇತ್ತಲ್ಲ, ಹಾಗಾದ್ರೆ ಪರಂ ಜ್ಯೋತಿರು ಯಾವ ರೀತಿ ಬಂದರು ಅನ್ನೋದು ಈಗ ನೋಡಿ ಮುಖ್ಯವಾದ ಭಾಗ. ಒಂದು ದಿನ ಏನಾಯ್ತು, ಬಸವಣ್ಣನವರ ಕಲ್ಯಾಣ ಪಟ್ಟಣ ವೈಭೋಗವಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಸವಣ್ಣನವರ ಧರ್ಮಪತ್ನಿಯಾದಂತ ಗಂಗಾಂಬಿಕೆಯವರ ಮನಸ್ಸಿನಲ್ಲಿ ಅಂದ್ರೆ ಕನಸಿನಲ್ಲಿ ಒಂದು ದಿನ ದರತಂದ ಧರ್ಮಗುರು ಪರಂ ಜ್ಯೋತಿರು ದಿಗ್ಗನ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ನಿನ್ನ ಗಂಡನಾದಂತ ಬಸವಣ್ಣನ ಪರೀಕ್ಷೆ ಮಾಡಲು ಇನ್ನು 7 ದಿವಸದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದೆ. ಇಷ್ಟು ಜನಗಳ ಮಧ್ಯೆ ನನ್ನ ಗಂಡನನ್ನು ಹೇಗೆ ಪತ್ತೆ ಹಚ್ಚುತ್ತಾನೆ ಅಂತ ನೋಡೋಣ. ಅವನಿಗೆ ವಿಚಾರ ತಿಳಿಸ್ಬಿಡು. ಶಿವೋಹಂ 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 ಪಟ್ಟಣ ತಗೊಂಡ್ಬಿಡ್ತಾವ. ಅಷ್ಟೊತ್ತರೂ ಕಂಡ್ರದು ಕನಸು. ಈ ಜಗತ್ತು 7 ಜಾತಿ ಕನಸು ಬೀಳ್ತಾವಂತೆ. ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರೆ ಪರಮಾತ್ಮನ ಹೆಸರು ನೋಡ್ಕೊಂಡ್ಬಿಡಿಕೊಳ್ಳದ ಗುರುವೇ ವಂಟೆ ಸ್ವಾಮಿ ಸಿದ್ದಪ್ಪಾಜಿ ನನ್ನೊಬ್ಬರು ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ ಕನಸನ್ನು ನಿಜವಾದವಂತೆ. ಪಕ್ತರ ನಾವು ಗಾಡಗಟ್ಟಿಗೆ ಸತ್ತೋರ ಸಾಯಲ್ಲ. ವಾಡಕತ್ಕೊಂಡ್ರುವ ನೋಡಪ್ಪ, ಪರಮಾತ್ಮನ ಹೆಸರು ಹೇಳಿರ್ತಾನಲ್ಲ, ಅದಕ್ಕೆ ಭಗವಂತನ ಬಂದು ಕಾವಲು ಕಾಯ್ಕೊಂಡಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ. ಯಾರಿಗೆ? ಈ ಲೋಕದ ವ್ಯವಹಾರಗಳನ್ನ ತಲೆಗಚ್ಚಿಗೆ ಮಲಿಕತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಬಂತು, ಚೀಟಿ ಬೇರೆ ಬಂತು, ಸಂಘ ಬೇರೆ ಬಂತು ಕಣ. ಎಷ್ಟು ಸಂಘದಲ್ಲಿ ಎತ್ತಿದೆಯಪ್ಪ? 6 ಸಂಘದಲ್ಲಿ ಎತ್ತೀನಿ ಕಣ. ಇನ್ನೂ 7 ಎತ್ತು ಬಿಡರಿ. ಅಯ್ಯೋ ಇದೇ ಕಟ್ಟಕ್ಕಾಗದೆ ಬೆಳಿಗ್ಗೆ ಊರ್ ಬಿಡೋತ್ತಾಗದ. ಊರು ಬಡದೇನಲ್ಲ ಅವರೇ ಬಿಡಿಸ್ತಾರ. ಒಟ್ಟಲ್ಲಿ ಈ ತರ ಭಾಗಕರ ಗುಣಕರ ಮಲಿಕತಾಳ ಬೆಳಿಗ್ಗೆ ಗಂಟೆ ಕನ್ಸು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವರು ಮಾತಾಡ್ಕತಾರೆ, ಏನಣ್ಣ 3-4 ದಿವಸ ಕನಸೆ ಸರಿಲ್ಲ, ಸುಮ್ ಮಲಿಕತ್ರ ಬರೀ ಕ್ಯಾರ ನಾಗರ ಮೊಸಳೆಗಳು ಕಾಣಿಸ್ಕತ್ತವ. ನೋಡಪ್ಪ, ಮೊನ್ನೆ ಚೇಳು ಕುಟುಂಬನಾಗಿತ್ತು ನೋಡಿಲಿ, ನೋಡು ಗುರ್ತು. ಇನ್ ಹೆಂಗಸರ್ ಕೇಳ್ಬೇಕ 3-4 ದಿವಸದ ಸ್ವಪ್ನ ಸರ್ಲಕತ್ತಾಯಿ. ಅದ್ಯಾಕವ? ಸುಮ್ಮನೆ ಕತ್ತರ ಬರೀ ಬಾಳಗಾಗೋ ಕುಂಕುಮಲ್ಲ ಅಲ್ಲಾಡ್ಕಟ್ಲ ಕಾಣಿಸ್ಕತ್ತ. ಮಣ್ಣು ನೋಡ್ ಕುಂಕುಮ, ನೋಡ್ ಬಾಳ, ಒಂದು ನೋಡ್ ಅರ್ಸ್ನ ಟಿಪ್ಪರ್ ಲಾರ್ಲಿ ಮರೆಯಾಳ ದುಂಡಿಗೆ ಹೋಯ್ತಿತ್ತಕ್ಕವ. ಕಣ್ಣು ಕಚ್ಚದಾಗತ್ತ ಬಳಗ ಜೋ ಕುಂಕುಮ ಕಾಣಿಸ್ಕತ್ತವೆ. ಕಾಣಿಸ್ಕತ್ತ ಅವಳ ಮುತ್ತದೆ ಸಾಯ್ತಾಳ ಬಿಡು. ಯಾವ ಮುತ್ತದೊಳ ಸಾಯಲ ಮಲಗವತ್ಲಿ ನೀವು ಮಲಗಿಲ್ಲ, ಯಾವ ಮನೆಗಿಲ್ಲ, ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ದುಸ್ವಪ್ನ. ಇಲ್ಲಿ ಗಂಗಾಂಬಿಕೆಯವರಿಗೆ ಬಿದ್ದಿರೋದು ಸುಸ್ವಪ್ನ. ಅವಳೇನ್ ಮಾಡುದು, ಬರಬರನೆ ಹೊರಡೋಗಿ ತನ್ನ ಗಂಡನಾದಂತ ಬಸವಣ್ಣನವರು ಹೇಳ್ತಾರಂತೆ, ಬಸವಣ್ಣವ್ರೆ ಇನ್ನು 7 ದಿವಸದಲ್ಲಿ ಧರ್ಮಗುರು ಪರಮಜ್ಯೋತಿ ನಮ್ಮ ಕಲ್ಯಾಣ ಪಟ್ಟಣ ಬರುತ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಅವರನ್ನು ಹೇಗೆ ಪತ್ತೆ ಹಚ್ತೀರಾ? ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕಿ ಸ್ವಾಮಿ. ನಿಜ, ಇದಕ್ಕೇನಾದ್ರೂ ಒಂದು ತೀರ್ಮಾನ ಮಾಡಬೇಕು ಅಂತ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಕರೆಸಿ ಒಂದು ಸಭೆ ಇಡಿಸ್ಬಿಟ್ರು ಪರಮಜ್ಯೋತಿ ಅವರ ವಿಚಾರಕ್ಕೋಸ್ಕರವಾಗಿ ಬಸವಣ್ಣವರು. ಈಗ ಬರುವಂತ ಪರಮಜ್ಯೋತಿ ಅವ್ರನ್ನ ಪತ್ತೆ ಹಚ್ಚೋದು ಹೇಗೆ ಎಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ 2 ತೀರ್ಮಾನ ಮಾಡಿಕೊಂಡ್ರಂತೆ 2 ಗುರುತು ಮಾಡಿದ್ರು. ಏನದು? ಮಹಾಮನೆ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ತಾರೆ, ಮಹಾಮನೆ ಮಠದ ಪಣುಮನದ ಕಡೆಗೆ ನಾಲಿಗೆಲ್ಲದ ಚರ್ಮದ ಗಂಟೆ ಇಡಿಸ್ತಾರೆ. ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ, ನಾಲಿಗೆಲ್ಲದ ಚರ್ಮದ ಗಂಟೆ ಯಾವಾಗ ನುಡಿಸುತ್ತೋ ಆಗ ಪರಮಜ್ಯೋತರು ಬಂದ್ರು ಅಂತ 2 ಗುರುತು ಮಾಡಿಕೊಂಡು ಮುಂದುವರೆದು ಬಿಟ್ರು ಬಸವಣ್ಣವರು. ಇಲ್ಲಿ ಇವರು ಮುಂದುವರೆದಿರಬೇಕಾದ್ರೆ ಭಗವಂತನ ಸಾಕಾರ ಕನ್ನಕ್ಕೆ ಯಾವ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ದರತಂದ ಧರ್ಮಗುರು ಪರಮಜ್ಯೋತರು ದಿಗ್ಗನ ಪ್ರತ್ಯಕ್ಷರಾದರು. ಬಲಗೈಯಲ್ಲಿ ಭಾರೀ ಗಾತ್ರದ ಗಜಗಂಡೇಶ್ವರನಾದ ಕಡ್ಡಾಯ, ಹಣಿಯಲ್ಲಿ ವಿಭೂತಿ ಕುರುಳಿದ ರುದ್ರಾಕ್ಷಿಯನ್ನು ಧರಿಸಿ ನಾಗಬೆತ್ತ ನಾಗ ಜೋಳಿಗೆಯನ್ನು ಕೈಲಿಡಿದು ಶೋಮಯವಾಗಿ ನಿಂತಿರಬೇಕಾದರೂ ಉಸುನಗ್ತಾರಂತೆ. ಬಸವ, ನಾನೀಗೆ ನೇರವಾಗಿ ಬಂದ್ರೆ ಆಡುವ ಹುಡುಗನಿಂದ ಅಲಗಾಡುವ ಮುದುಕನ ತನಕ ನಾನೇ ಪರಮಜ್ಯೋತಿಯನ್ನು ಪತ್ತೆ ಹಚ್ಚಿಬಿಡ್ತಾರೆ. ನನ್ನ ವೇಷ ಇದಲ್ಲ, ನನ್ನ ವೇಷ ಇದಲ್ಲ. ಈಗ ನೋಡು ಜೈ ಶಿವಶಂಕರ. ಹಾಗಂತ ಕೂಡಲೇ ಖಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು. ಇವರ ರೂಪ ಹೇಗಾಯ್ತು ಗೊತ್ತಾ? ಕುರುಚುಲು ಗಡ್ಡ, ಮೈಯೆಲ್ಲ ಕಜ್ಜಿಗಾಯ, ಗುಂಗುರು ತಲೆ, ಇಡೆಗಿನ ಮೇಲೆ ಹೆಂಡದ ಮಡಕೆ, ಬಲೆಗಿನ ಮೇಲೆ ಎಮ್ಮೆ ಚಕಟ, ಬೀದಿಯೆಲ್ಲ ದುರ್ವಾಸನೆ, ಮಾಂಸದ ವಾಸನೆ, ತಡೆಯಲಾರದ ವಾಸನೆ. ಬೇಕು ಅಂತಾನೆ ನಾಟಕ ಆಡದು ಪರಮಜ್ಯೋತಿರು. ಬಸವಣ್ಣನ ಒಂದು ಪುಣ್ಯವಾದ ಕ್ಷೇತ್ರದಲ್ಲಿ ಜನರ ವಿಚಾರಗಳನ್ನು ತಿಳಿಸೋದಕ್ಕೆ ಆಡುವ ನಾಟಕ ಇದು. ಪರಮಜ್ಯೋತಿ ಹೇಳ್ತಾರೆ, ಬಸವನಿಗೆ ನೀನೇ ನೇರವ ಬಂದ್ರು ನಾನೇ ಪರಮಜ್ಯೋತಿ ಅಂತ ಪತ್ತೆ ಹಚ್ಚಕ್ಕಾಗಲ್ಲ, ನೋಡೋಣ ನಿನ್ನ ಜನರು ಆಡುವ ಮಾತುಗಳನ್ನು ಕೇಳೋಣ ಅಂತ
ಮಾರುವೇಷ ಧರಿಸ್ಕೊಂಡಿದ್ದೆ ಪರಂಜ್ಯೋತಿರು ಊರೊಳಗಡೆ ಬರ್ತಾ ಇದ್ದಾನಂತೆ ಭಗವಂತನ ಸಂಕೀರ್ತನೆಯನ್ನು ಹಾಡ್ತಾ. ಮಠ ಮಧ್ಯಾಹ್ನದ ವೇಳೆ ಊರೊಳಗಡೆ ಬರ್ತಾ ಇದ್ರೆ ಜನರನ್ನೆಲ್ಲ ಮಾತಾಡಿಸೋದು ಅವ್ರು ಬೇಕು ಅಂತಾನೆ ಪರಂಜ್ಯೋತಿಯವರು. ಅವ್ರ ಮಾತುಗಳು ಹೆಂಗಿದೆ ಅಂತ ಏನಪ್ಪಾ, ಈ ಹಣ್ಣು ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಆಗ್ತಾನಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಮುಂದೆ ಹೋಗಿ ದೇವ್ರ ನೀನ್ ಚೆನ್ನಾಗಿಡ್ಲಿ ಗಣಪ. ಸ್ವಲ್ಪ ದೂರಕ್ಕೆ ಬರೋದು ಏನಪ್ಪಾ, ಶರಣನ ಮಗನೇ ಸ್ವಾಮಿ ಈ ಹಣ್ಣು ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಅದ ಕೆಮ್ಮಯ್ಯ ಆತಾಗ ದಂಡಕ್ ಬಂದಾನ ಇಲ್ಲಿ ಕೆಮ್ಮಕ್ಕ. ವಯಸ್ಸಾಗಿದೆ ವಯಸ್ಸಾದ್ಮೇಲೆ ಅಟ್ಟಿ ಬಿಟ್ಬಿಟ್ಟು ಬೀದಿ ಯಾಕೆ ಸುತ್ತಾಕ್ ಬಂದಿದೆ. ನಿನ್ನ ವಯಸ್ಸಾಗಲ್ವೇನಪ್ಪ? ನಿನ್ನಂಗ ವಯಸ್ಸಾದ್ರ ಅಟ್ಟಿ ಬಿಟ್ಬಿಟ್ಟು ಈಚಕ ಬರಲ್ಲ ಬಿಡು. ಸತ್ತೋಯ್ತೇನಪ್ಪ? ಸತ್ತೋಯ್ತೀನಿ ಅನ್ನ ನಾನು ಅಟ್ಟಿ ಬಿಟ್ಬಿಟ್ಟು ಈಚಕ್ ಬರಲ್ಲ ಅಂದದು. ಸರಿ, ಅವೆಲ್ಲ ಬೇಡ ಬಿಡು. ಈ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಆಗ್ತಾನಂತಲ್ಲಿ ಯಾವ ಕೊಡಬೇಕು ನೋಡು, ಇಲ್ಲಿ ಈ ಕಡೆ ಹೋದ್ರೆ ರಸ್ತೆ ಸರಿ ಇಲ್ಲ ಪಾಪ, ನೀನ್ ಕಲಿ ನಡಿಯಕ್ ಆಗಲ್ಲ, ನೀನ್ ಕಲಿ ಇವನ್ ಮಾತ್ ಕೇಳಕ್ ಬೇಡ. ನೋಡಿ ಈ ಕಡೆ ಹೋಗು, ಇಲ್ಲಿ ಹೋಗಿ ಬಲ್ಗಡೆ ತಿರ್ಕೊಂಡ್ರ ಮೇನ್ ರೋಡ್ ಸೇರ್ಬಿಡ್ತಿದೆ, ಅಲ್ಲೇ ಬರ್ತದ ಹೋಗೋದು. ಇವ್ರು ಇತ್ತ ತೋರ್ಸೋದ್ರಲ್ಲ, ಅವ್ನ್ ಮಾತ್ ಕೇಳ್ಬೇಡಪ್ಪ ನೀನ್, ಅವ್ನ್ಗೇನ್ ಗೊತ್ತ ರಸ್ತೆ ಸರಿ ಇಲ್ಲ ಅದು. ಈ ಕಡೆ ಹೋಗ್ಬೇಕಾ? ಈ ಕಡೆ ಹೋಗು. ವಯಸ್ಸಾಗಿದೆ ಒಂಚೂರು ಕರ್ಕೊಂಡೋಗಿ ತೋರ್ಸಪ್ಪ. ಆಗಲಕ್ಕ ಕೆಲ್ಸ ಅದ ನಂಗ, ಆಗಲಕ್ಕ. ವಯಸ್ಸಾದ್ರ ಜೊತೆ ಮಾತೇನಪ್ಪ? ವಯಸ್ಸಾದ್ಮೇಲೆ ಅದೇ ಬಿದಿ ಅದಕ್ಕೆ ಸುತ್ತಕ್ ಬಂದಿದೆ, ಆಗ್ಲೇ ಒಳ್ಳೆ ನಿಂಗ ಒಳ್ಳೇದಾಗತ್ತೆ ಕರ್ಕೊಂಡೋಗ. ಏನು ಒಳ್ಳೇದಾಗಲ್ಲ ಬಿಡೋಗು. ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಕಣಯ್ಯ, ಅವ್ರ ಬಿಡೋರು ಇರೋದೇ ಸಾಕು ಅವ್ರಗ, ಪುಣ್ಯ ಬರುತ್ತೆ ಕಣಯ್ಯ. ಬೇಡ ಬಿಡು, ಬರದೆ ಬಂದ್ ಏನ್ ಮಾಡ್ಬೇಕೈತೆ ಅದು? ಧರ್ಮ ಬರುತ್ತೆ ಕಣಯ್ಯ. ಅದೇ ಬೇಡ ಬಿಡು, ಬಂದ್ ಏನ್ ಮಾಡ್ಬೇಕಾಗಿದ್ದು ಧರ್ಮ? ಕರ್ಕೊಂಡೋಗಿ ತೋರ್ಸಯ್ಯ. ಆಗಲಕ್ಕ ನಂಗ ಕೆಲ್ಸ ಅದಕ್ಕಯ್ಯ. ನೋಡ ಕೂತನ ಹೋಗವ ಕರ್ಕೊಂಡೋಗಕ್ಕೆ ಹೆಂಗ ಆತ್ರವಾಗ ನೋಡು. ಜತ್ಕ ಹೋಗೋ ಕೆಲ್ಸ ಇಲ್ಲ ಕೂತನ. ಏನು ಮಾಡಕ್ಕಾಗಲ್ಲ, ಒಂದ್ ಬೀದಿ ಮೇಲೆ ನಿಂತ ಒಳ್ಳೆಯವರು ಇರ್ತಾರೆ. ಬಿಡೇ ಆಯ್ತು ನೋಡಿ, ಬೀದಿಲು ಪರೀಕ್ಷೆ ಮಾಡ್ಕೊ ಬರ್ತಿರೋದು ಪರಂಜ್ಯೋತಿರವರು. ಬೀದಿಗಳನ್ನು ಸುತ್ತಾಡಿಕೊಂಡು ಕೊನೆಗೆ ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಸರಿಯಾಗಿ ಆ ಬಸವಣ್ಣವ್ರ ಕಲ್ಯಾಣ ಮಂಟಪ ಬಂದ್ಬಿಟ್ರು. ಏನ್ ದಾಸೋಹ ಮಠದ ಒಳಗಡೆ ಎಲ್ಲರೂ ಹೋಗ್ತಾ ಇದ್ರಲ್ಲ, ಆ ಬಾಗಿಲಲ್ಲಿ ಕಟ್ಟಿಗೆ ಸಂಗಣ್ಣ ಅಂತ ಒಬ್ಬ ಇದ್ದ. ಅವನ್ ಎಲ್ಲಾರನ್ನೂ ಒಳಗಡೆ ಬಿಡ್ತಾ ಇದ್ದ, ಬಂದವ್ರ ಊಟಕ್ಕೆಲ್ಲರನ್ನ. ಲಿಂಗ ಇದ್ದ ಸ್ವಾಮಿ, ನಡ್ರಿ ಆಗಲ್ಲ ಸ್ವಾಮಿ, ಲಿಂಗ ಇದ್ದ. ನಡ್ರಿ ಮಾಮೂಲಿ ಗಿಮ್ಮಲಿ ಇಲ್ಲ, ತೋರಿಸ್ತಾ ಇರ್ಬೇಕು ಮಾಮೂಲಾಗಿ. ಅದೆಲ್ಲ ನಡ್ರಿ ಸ್ವಾಮಿ, ನಡ್ರಿ ಸ್ವಾಮಿ. ಎಲ್ಲಾರು ಒಳಗಡೆ ಬಿಡ್ತಾ ಇದ್ದಾನ. ಅಲ್ಲಿಗೆ ದುರ್ವಾಸನೆ ಬಿಟ್ಟಿಗೆ ಬಂದ್ಬಿಟ್ರು ಪರಂಜ್ಯೋತಿರವ್ರ ಹತ್ರಕ್ಕೆ. ಯಾರೇ ನೀನು? ಈ ಅನ್ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಆಗ್ತಾರಂತಲ್ಲ, ಅದು ಇದೆಯಾ? ಏನಾಗ್ಬೇಕಾಗಿತ್ತು? ಯಾರ ಮನೆಗೆ ಹೋಗಿ ಭಿಕ್ಷೆ ಕಳೆದ್ರು ಇದನ್ನ ಬಸವಣ್ಣ ಕಲ್ಯಾಣ ಪಟ್ಟಣ ಊಟ ಹಾಕಕ್ಕೆ ಅಂತಿದ್ರು. ಅಲ್ಲಿಗೆ ಬಂದ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದು ಅಂತ ಆಸೆಯಿಂದ ಬಂದಿದ್ದೀನಿ ಕಣಪ್ಪ. ಒಳಗಡೆ ಬಿಡು. ಇಲ್ಲಿ ಹೋಗಿ ಒಳಗಡೆ ಊಟ ಮಾಡ್ಬೇಕು ಅಂತಂದ್ರೆ ಲಿಂಗ ತೋರ್ಸ್ಬೇಕಣಯ್ಯ. ಎಲ್ಲರೂ ತೋರಿಸ್ತಾವ್ರ? ಲಿಂಗ ತೋರ್ಸಪ್ಪ. ನೋಡ್ದಾ? ನಾನ್ ಲಿಂಗ ತೋರಿಸಿದ್ರೆ ಒಳಗಡೆ ಬಿಡ್ತೀಯ? ನೀನು ಲಿಂಗ ತೋರ್ಸ, ಸ್ನಾನ ಮಾಡಿ ಎಷ್ಟೆಷ್ಟು ದಿನ ಆಗಿದ್ದ ಲಿಂಗ ತೋರಿಸ್ತಾನಂತೆ. ಲಿಂಗ ಆ ಕಡೆ ಹೆಗಲ ಮೇಲೆ ಏನೇ ಅದು ಇದಾ ಎಂಡದ ಮಡಿಕೆ, ಈ ಕಡೆ ಹೆಗಲ ಮೇಲೆ ಆಸ್ಕಳಕ್ಕೆ ಮೆಚ್ಚಕ್ಟ, ಆ ಮೈ ಮೇಲೆಲ್ಲ ಅರಿತಿರೋದೇನೇ ಅದು. ಇವಾ ಕುರಾಪಟಿ ಸೌಂಡ್ ಬಂದ. ದಪ್ಪುರ ಅಲ್ಲಿ ಕೂತಿರೋ ಕೆಲ್ಸದ್ ಬೇಡ, ಕಾಣದ್ ಬೇಡವಾ? ಕುರಾನು ಇಲ್ಲೇ ಕುಗ್ತಿದಿಲ್ಲ, ಸೆಂಡ್ರು ಬತ್ತವ್ರ. ಸ್ವಾಮಿ ನಡ್ರಿ ಸ್ವಾಮಿ, ನನ್ನೂ ಒಳಗ್ ಬಿಟ್ಬಿಡಪ್ಪ, ಹೊಟ್ಟೆ ತುಂಬ ಹಸಿತಾ ಇದೆ, ನನ್ನೂ ಒಳಗಡೆ ಬಿಡು. ಕುರಾನು ಇಲ್ಲ ಕುಗ್ತಿದಿಲ್ಲ, ಸೆಂಡ್ರು ಬತ್ತಲ್ಲ ಸ್ವಾಮಿ. ಒಂದ್ ತುತ್ತು ಊಟ ಮಾಡ್ಕೊತೀನಿ, ಒಳಗಡೆ ಬಿಡಪ್ಪ. ನಿನ್ ಭಯ ಇಲ್ಲಿ ಇಷ್ಟೊತ್ತು ನಿನ್ನ ನಿಂತ್ಕೊಂಡು ಮಾತಾಡ್ತಿರ ತಪ್ಪು. ಲಿಂಗ ತೋರ್ಸಯ್ಯ. ಲಿಂಗ ತೋರ್ಸಿ ಒಳಗಡೆ ಬಿಡ್ತೀಯ? ನೀನು ಲಿಂಗ ತೋರ್ಸಿ ತೋರ್ಸು ನೋಡವ. ಪರಂಜ್ಯೋತರು ತಮ್ಮ ಚಿಳ್ಳುಗುರಿನಿಂದ ಎದೆಯನ್ನು ಬಗಬಗನೆ ಬಗೆದು ಒಳಗಿರುವ ಆತ್ಮ ಲಿಂಗವನ್ನು ಎತ್ತಿ ತೋರಿಸ್ತಾ ಇದ್ರೆ, ಕಟ್ಟಿಗ ಸಂಗಣ್ಣ ನೋಡಿದ್ನಲ್ಲ, ಮೂರ ಸುತ್ತದ್ದೆ ಮಾಂಸ ದೇಹ ನೋಡಿದ್ದೆ ದುಬ್ಬುತ್ತಿದ್ದೋನಾತ. ಪುನಃ ಆಶೀರ್ವಾದ ಮಾಡಿದ್ರು ಪರಂಜ್ಯೋತರು ಎದ್ದು ನಿಂತ್ಕೊಂಡ. ಮುದ್ಕ ಲಿಂಗ ತೋರ್ಸಂದ್ರೆ ಎದನೇ ಭಾಗದಲ್ಲಿ ಲಿಂಗ ತೋರಿಸ್ತಲ್ಲ, ನೀನ್ ಮಟ್ಟೊಳಗ್ ಬಿಡ್ಬಿಟ್ರ ಮಟನೆ ಉಂಟಿಸ್ಬಿಡ್ತಿದ್ದಕ್ಕೆ ಬಿಡಲಕ್ಕಯ್ಯ. ನೀನು ಲಿಂಗ ತೋರಿಸಿ ಒಳಗಡೆ ಬಿಡ್ತೀನಿ ಅಂತ ಹೇಳಿ ಬಿಡಲ್ಲ ಅಂತಿಲ್ಲ, ಬಿಡಪ್ಪ. ಬಿಡಲಕ್ಕಯ್ಯ, ಒಂದ್ ಸ್ವಲ್ಪ ಬಿಡಪ್ಪ. ಆಗಲ್ಲ, ಬಿಡಲಕ್ಕಯ್ಯ. ಸರಿ ಬೇಡ ಬಿಡು. ಒಳಗಡೆ ಹೋಗಿ ನಿಮ್ ಬಸವಣ್ಣನ್ಗೆ ಹೇಳು, ನೀನ್ ಹುಡಿಕೊಂಡು ಯಾರ ಬಂದವ್ರೆ ಅಂತ. ಅವನೇ ಹೆಂಡತಿ ಸಮೇತ ನಾ ಬಂದು ನನ್ನ ಪಾದ ಪೂಜನೆ ಮಾಡಿ ಒಳಗ್ ಕೊಡ್ಕೊಂಡಾಗ ಹೊಟ್ಟೆ ತುಂಬಾ ಊಟ ಆಗ್ತಾನೆ. ಹೋಗಿ ಹೇಳಯ್ಯ. ನಿನ್ ಜೊತೆಗೆ ಇಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿರೋ ತಪ್ಪು. ಬಾರ ಎಲ್ಲಿ ಅಂತ ಎಕ್ಕತನ ಬಗ್ಗಿಸ್ಕೊಂಡನ್ನ ಮೂರ ಗುದ್ದುತ್ತವನೆ. ಬಸವಣ್ಣವ್ರು ಬರ್ಬೇಕಾ? ಪಾದ ಪೂಜೆ ಮಾಡ್ಬೇಕಾ? ಊಟ ಬೇಕಾದಿದೆ. ಮೂರ ಗುದ್ದಿದ್ದ ಚಾಡ್ಸಿ ಬಾದ್ಬಿಟ್ನಲ್ಲ. ಉರುಳಾಡಿ ಪರಂಜ್ಯೋತಿನ ಕೆಳಗಡೆ ಬಿದ್ದೋದ್ರು. ಇಲ್ಲಿ ಇವನು ಗುದ್ದದ ಹೇಟು ಒಳಗಡೆ ಕರದಲ್ಲಿ ಲಿಂಗವನ್ನ ಇಟ್ಕೊಂಡು ಬಸವಣ್ಣವ್ರು ನೈವೇದ್ಯ ಮಾಡ್ತಾ ಇದ್ರಲ್ಲ, ಅವರ ಎಕ್ಕತ್ತಿಗೆ ಬಿತ್ತಂತೆ ನೋಡಿ. ಗಂಗಾಂಬಿಕಾ, ನೀಲಾಂಬಿಕಾ, ಯಾರು ನನಗೆ ಬಲವಾಗಿ ಮೂರು ಗುದ್ದಾಗಾಯ್ತು ನೋಡ್ರಿ. ಸ್ವಾಮಿ ಇಲ್ಲಿ ಯಾರು ಇಲ್ವಲ್ಲ, ನಮ್ ಬಿಟ್ರೆ ಯಾರು ಇಲ್ವಲ್ಲ ಸ್ವಾಮಿ, ಯಾರು ಇಲ್ವಾ? ಏನೋ ಅನುಭೂತವಾಗಿದೆ, ಏನೋ ಆಗಿದೆ, ಬನ್ನಿ ನೋಡೋಣ ಅಂತ ಗಂಡ ಹೆಂಡತಿರು ಕೂಡ ಬರಬರನೆ ಓಡೋಡು ಬಂದ್ರಲ್ಲ. ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಜನರ ಜಂಜಾಟದಲ್ಲಿ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ. ನಾಲಿಗೆಳೆದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ.
ಬಸವಣ್ಣರು ಅನ್ಕೊಂಡ್ರು ಗಂಗಾಂಬಿಕ ಆ ಪರಮಾತ್ಮ ಪರಮಜ್ಯೋತಿರ್ ಕಲ್ಯಾಣ ಪಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಕಡೆ. ಇಷ್ಟು ಜನಗಳ ಮಧ್ಯೆ ಅವರನ್ನ ನಾನು ಹೇಗೆ ಪತ್ತೆ ಹಚ್ಚಲಿ? ಅಳ್ಬೇಡಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಒಂದ್ ಕೆಲಸ ಮಾಡೋಣ. ನಮ್ಮ ಮಠಕ್ಕೆ ಯಾರೇ ಮೊದಲು ಬರಬೇಕು ಅಂದ್ರೆ ಬಾಗಿಲಿರೋ ಕಟ್ಟಿಗೆ ಸಂಗಣ ತಾನೇ ಗೊತ್ತಾಗಬೇಕು. ಬನ್ನಿ ಅವ್ರನ್ನೇ ಹೋಗಿ ಕೇಳೋಣ, ಏನಾದ್ರೂ ಗೊತ್ತಾಗುತ್ತೆ. ಬನ್ನಿ ಸ್ವಾಮಿ, ನಿಜ ಬಾ ಹೋಗೋಣ ಅಂತ ಬರಬರನೆ ಗಂಡು ಹೆಂಡತಿರು ಕೂಡ ಕಟ್ಟಿಗೆ ಸಂಗಣ್ಣನ ಹತ್ರ ಬರ್ತಾರೆ. ಸ್ವಾಮಿ, ಕಟ್ಟಿಗೆ ಸಂಗಣ್ಣವರೇ, ಬಸವಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬರು ಬಂದ್ರು ಕಂಡ್ರ? ಇಲ್ಲ ಸ್ವಾಮಿ, ಎಲ್ಲ ಅದೇ ಮುಖಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಿ ಸ್ವಾಮಿ, ಯಾರು ಬಂದಿರ್ತಾರೆ? ಹೌದು ಬಸವಣ್ಣವ್ರೆ, ಒಬ್ಬ ಬಂದಿದ. ಯಾರಪ್ಪ? ಭಿಕ್ಷುಕ ಬಸವಣ್ಣವ್ರೆ. ಭಿಕ್ಷುಕನ? ಅವ್ನ್ ನೋಡಿದ್ರೆ ನೀವು 3 ದಿನ ಆದ್ರೂ ಊಟ ಮಾಡಲ್ಲ ಬಿಡಿ. ಮತ್ತೆ ಅವನು ಹೇಗಿದ್ದ? ಅಯ್ಯೋ ಬಸವಣ್ಣವ್ರೆ, ಒಂದ್ ಪವಾಡ ಮಾಡ್ದ ಬಸವಣ್ಣವ್ರೆ. ಏನ್ ಮಾಡಿದಪ್ಪ? ಇಲ್ಲಿ ಲಿಂಗ ತೋರ್ಸ್ಬೇಕು, ಒಳಗಡೆ ಬಿಡ್ಬೇಕು ಅಂತಿದ್ರಿ, ಎದ್ದನೇ ಭಾಗದ ಲಿಂಗ ತೋರ್ಸ್ಬಿಟ್ಟ ಬಸವಣ್ಣವ್ರೆ. ಆಮೇಲೆ ಕೊನೆಗೆ ಬಸವಣ್ಣವ್ರಿಗೆ ಹೇಳು, ಬಸವಣ್ಣೆ ಬಂದು ಹೆಂಡತಿ ಸಮೇತ ನಾನು ಪಾತ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನಂದ ಬಸವಣ್ಣವ್ರೆ. ಕೋಪ ಬಂತು ನೋಡಿ, ಎಕ್ಕತ್ತ ಬೊಗ್ಗಿಸ್ಕೊಂಡು 3 ಗುದ್ದು ಕಳಿಸ್ತೆ ಬಸವಣ್ಣವ್ರೆ. ಅಯ್ಯೋ ಪುಣ್ಯಾತ್ಮ, ನೀವು ಓದದ್ದು ಅವನಿಗೆಲ್ಲ ಕಣೆಯ. ಇದು ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣವರು ತಮ್ಮ ಎಕ್ಕತ್ತನ್ನು ಬಗ್ಸಿ ತೋರಿಸಿದ್ರಲ್ಲ, ಇವನು ಮುಷ್ಟಿ ಬಿಗಿ ಮಾಡಿ ಒಡೆದ ಕುಡಿತು ಮಾದಪ್ಪರು ಯಾವ ಪುಣ್ಯವಾದ ಬಸವಣ್ಣನವರ ಎಕ್ಕತ್ತಿಗೆ ಹಚ್ಚಿಯಾಗಿ ಉಳ್ಕಬಿಟ್ಟಿತ್ತಂತೆ ನೋಡಿ. ಇವತ್ತಾನೆ ಸ್ವಾಮಿ ಬಸವಣ್ಣವರು ನಾವು ಹೊಡೆದ ಅವನಿಗೆ ನೀರು ಬೀಳ್ತಲ್ಲ. ಹೌದಪ್ಪ, ಆ ಭಗವಂತನ ಲೀಲೆ ಅಂತಹದ್ದು. ಎಲ್ಲೋದಪ್ಪ ನನ್ನಪ್ಪ, ಎಲ್ಲೋದ? ಬಸವಣ್ಣವ್ರೆ, ಅರಳಯ್ಯನ ನನ್ನ ಕಡೆ ಹೋದಂಗಾಯ್ತು ನೋಡಿ ಸ್ವಾಮಿ. ನೋಡಿ ಗಂಗಾಂಬಿಕಾ, ಬಾ, ಈ ಪರಮಾತ್ಮ ಈ ಊರು ಬಿಟ್ಟು ಹೋಗೋ ಮೊದಲು ಆ ಭಗವಂತನನ್ನ ನಾವು ಭಕ್ತಿಯಿಂದ ಕರ್ಕೊಂಡು ಬರೋಣ ಬಾ ಅಂತ ನೋಡಿ ಬಸವಣ್ಣವರು ತಮ್ಮ ಪಾದ ಅಂದ್ರೆ ತಮ್ಮ ದೇವರ ಸ್ಥಾನಕ್ಕೆ ಅಂದ್ರೆ ಪುಣ್ಯವಾದ ಮನೆ ಕಡೆಗೆ ಬಂದ ದೇವರನ್ನ ಹೊಡೆದು ಕಳಿಸ್ಬಿಟ್ವಲ್ಲ ಅನ್ನೋ ದುಃಖದಲ್ಲಿದ್ದಾರೆ. ಇದೇ ನಾವು ತಿಳ್ಕೊಬೇಕಾದದ್ದು. ಒಂದೊಂದ್ಸಾರಿ ನಾವು ಎಷ್ಟೇ ಬೇಡಿದ್ರು ಭಗವಂತ ಕಣ್ ತೆರೆದು ನೋಡಲ್ಲ. ಆದ್ರೆ ಕೆಲವೊಂದು ಸಾರಿ ಭಗವಂತನೇ ಆಶೀರ್ವಾದ ಮಾಡಕ್ಕೆ ಬಾಗ್ಲ ಹತ್ರ ಬಂದಿರ್ತಾನೆ, ನಾವು ಅದನ್ನ ಅರಿತು ಮಾಡ್ಕೊಳ್ಳಲ್ಲ. ಇದ್ದಾಗ ಅದನ್ನ ಗಳಿಸ್ಕೊಳ್ಳದೆ ಇಲ್ದಿದಾಗ ಕಾಡಿ ಬೇಡಿದ್ರು ಕೂಡ ಭಗವಂತ ಒಲಿತಾನ. ಅದಕ್ಕೆ ನಮ್ಮ ಮರಿನಾಯಕರವರೇ ಪುಣ್ಯವಾದ ಸಾಕ್ಷಿ. ಇವತ್ತು ಆ ವ್ಯಕ್ತಿ ನಮ್ಮ ಜೊತೆಗಿಲ್ಲ ನಿಜ, ಆದ್ರೆ ಅವರ ನೆನಪು ಸದಾ ನಮ್ಮ ಜೊತೆಗಿರುತ್ತೆ. ಅದು ಯಾವತ್ತೂ ಕಣ್ಮರೆಯಾಗಲ್ಲ. ವ್ಯಕ್ತಿ ಜೊತೆಗಿಲ್ಲದಿದ್ರು ಅವರ ವ್ಯಕ್ತಿತ್ವ ಸದಾ ನಮ್ಮ ಜೊತೆಗಿರುತ್ತೆ. ಅವ್ರು ಕೂತ್ಕೋದ ಜಾಗ ಇರ್ಬೋದು, ಮಾತಾಡಿಸಿದ ವ್ಯಕ್ತಿಗಳಿರ್ಬೋದು, ಓಡಾಡ್ತಿದ್ದ ಸ್ಥಳ ಇರ್ಬೋದು, ಇವೆಲ್ಲ ವ್ಯಕ್ತಿ ನೆನಪಿಸುತ್ತೆ. ಇಲ್ಲಿದ್ರು ಕಣೆ, ಇಲ್ಲಿದ್ರು, ಇಲ್ಲಿ ಮಾತಾಡ್ತಿದ್ರು, ಅವೆಲ್ಲ ನೆನಪಿಸುತ್ತೆ ನೋಡಿ. ಅದು ನಿಜವಾದ ಸಾರ್ಥಕತೆ. ಇದ್ದಾಗ ವ್ಯಕ್ತಿ ಬೆಲೆ ಎಲ್ಲ, ಸತ್ತ ಮೇಲೆ ವ್ಯಕ್ತಿ ನೆನೆಸ್ಕೊಂಡಾಗ್ಲೇ ಆ ಮನುಷ್ಯ ಜನ್ಮ ಹುಟ್ಟಿದ್ದಕ್ಕೂ ಒಂದು ಅರ್ಥ ತೋರಿಸುವಂತಹದ್ದು. ಇವತ್ತು ನಾವೆಲ್ಲ ಭಕ್ತಿಯಿಂದ ಸೇರಿ ಅವ್ರಿಗೊಂದು ಪುಣ್ಯ ಕಾರ್ಯವನ್ನು ಸಮರ್ಪಣೆ ಮಾಡ್ತಾ ಇದೀವಿ ಅಂದ್ರೆ ಆ ಮಹಾನುಭಾವರು ಅಂತ ಅಭಯವನ್ನು ಪಡ್ಕೋತಾ ಇದ್ದಾರೆ ಪರಮಾತ್ಮನಿಂದ ನೋಡಿ. ಅಂತ ಮಹಾನುಭಾವರಿಗೆ ಪರಮಾತ್ಮನ ಒಂದು ಮೋಕ್ಷ ದೊರಕಲಿ, ಮುಕ್ತಿ ದೊರಕಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಬೇಡ್ತಾ, ಮನೆ ದೇವರು ಯಾವುದು? ಸಿದ್ದಪ್ಪಾಜಿನ. ಭಗವಂತನ ಸಾಕಾರ, ಪರಮಾತ್ಮನ ಒಂದು ಪುಣ್ಯ, ಒಂದು ಸಿದ್ದಪ್ಪಾಜಿಯವರ ಗೀತೆನ ಅವ್ರಿಗೆ ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಮಾಡ್ಕೊಳ್ಳೋಣ.